ಹಾಯ್ ಹಲೋ ನಮಸ್ಕಾರ. ಹೊಸ ಕತೆ ನಿಮಗೋಸ್ಕರ ಅಸುರನ ಅನುರಾಗ ಭಾಗ 1 ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಅವನಿ ತುಂಬ ಖುಷಿಯಿಂದ ಕಾಲೇಜಿಗೆ ಹೊರಟಿದ್ದಾಳೆ. ಇಂದು ಅವಳ ಚಿಕ್ಕಪ್ಪನ ಒತ್ತಾಯದ ಮೇರೆಗೆ ವರ್ಗಾವಣೆಯನ್ನು ಪಡೆದು ಹೊಸ ಕಾಲೇಜಿಗೆ ದಾಖಲಾಗಿದ್ದಾಳೆ. ಅವಳು ತನ್ನ ಹೊಸ ಕಾಲೇಜಿನ ಸುತ್ತಲೂ ಕಣ್ಣಾಡಿಸಿದ್ಲು. ಅಭಿಜಿತ್ ಮ್ಯಾನೇಜ್ಮೆಂಟ್ ಅಕಾಡೆಮಿ ಎಂಬ ಆಕರ್ಷಕ ಹೆಸರಿನ ಕ್ಯಾಂಪಸ್ನಲ್ಲಿ ಎಲ್ಲವೂ ಆಡಂಬರದಿಂದಲೇ ಕೂಡಿತ್ತು. ಅವಳು ನಿಧಾನವಾಗಿ ತನ್ನ ಸ್ಕೂಟಿಯನ್ನು ಪಾರ್ಕ್ ಮಾಡಿ ಒಳಗಡೆ ಹೆಜ್ಜೆ ಹಾಕ್ತಾಳೆ. ಅಷ್ಟರಲ್ಲಿ ಅಮ್ಮೋ ಎಂಬ ಜೋರಾದ ಕಿರುಚಾಟ. ಅಲ್ಲಿದ್ದ ಜನಸಮೂಹ ಒಂದು ಕ್ಷಣ ದಿಗ್ಭ್ರಮೆಗೊಂಡಿತ್ತು. ಅಲ್ಲಿ ಯಾರೋ ಪಟಾಕಿ ಸಿಡಿಸ್ತಾ ಇರೋದು ಎಂದು ಎಲ್ಲರೂ ಆತಂಕದಿಂದ ನೋಡತೊಡಗಿದ್ರು. ಅವಳು ಅತ್ತ ನೋಡಿದ್ರೆ ಒಬ್ಬ ಹುಡುಗ ಕೆನ್ನೆಯನ್ನ ಸವರುತ್ತಾ ಅಲ್ಲಿ ನಿಂತಿದ್ದ. ಅವನಿಗೆ ಯಾರು ಹೊಡೆದರೆಂದು ಅವಳಿಗೆ ತಿಳಿಯಲಿಲ್ಲ. ಎದುರು ಬದಿಯಲ್ಲಿ ಹಳೆಯ ರೈಲಿನಿಂದ ಹೊರಬರುವ ಕಪ್ಪು ಹೊಗೆಯಂತೆ ಏನೋ ಕಾಣಿಸ್ತಾ ಇದೆ. ಅವಳು ಕಣ್ಣರಳಿಸಿ ನೋಡಿದಾಗ ಆ ಹುಡುಗ ತನ್ನ ಕೈಯಲ್ಲಿದ್ದ ಸಿಗರೇಟನ್ನು ಮತ್ತೊಮ್ಮೆ ಆಳವಾಗಿ ಎಳೆದು ಹೊಗೆಯನ್ನು ಸ್ಟೈಲ್ ಆಗಿ ಗಾಳಿಯಲ್ಲಿ ತೇಲಿಬಿಟ್ಟು ತಾರಸಿಯ ಕಡೆಗೆ ಮುಖ ಮಾಡ್ತಾ ಇದ್ದಾನೆ. ಆ ಕ್ಷಣದಲ್ಲಿ ಅವನ ಕಣ್ಣುಗಳು ಮತ್ತು ಇವಳ ಕಣ್ಣುಗಳು ಪರಸ್ಪರ ಸಂಧಿಸಿದ್ವು. ಅಭಿ, ಅವಳು ಮೆಲ್ಲಗೆ ಗೊಣಗಿದ್ಲು. ಅವನು ತನ್ನನ್ನೇ ನೋಡುತ್ತಿದ್ದಾನೆ ಎಂದು ಅರಿವಾದಾಗ ಮುಖದಲ್ಲಿ ಸಣ್ಣ ಮುಗುಳ್ನಗೆಯೊಂದು ಅವಳು ತರಗತಿಯತ್ತ ಹೆಜ್ಜೆ ಹಾಕಿದ್ಲು. ಅಭಿಜಿತ್ ತನ್ನ ಸಿಗರೇಟನ್ನು ಸೇದುತ್ತಲೇ ಅವನಿಯನ್ನ ಪರೀಕ್ಷಿಸಿದ್ದ. ಬಿಳಿ ಕುರ್ತಾ ಮತ್ತು ಕಪ್ಪು ಲೆಗಿಂಗ್ಸ್ ತೊಟ್ಟಿದ್ದ ಅವಳ ಕೂದಲು ಎಂದಿನಂತೆ ಗಾಳಿಗೆ ಹಾರಾಡತೊಡಗಿತ್ತು. ಮುಖದಲ್ಲಿ ಯಾವುದೇ ಆಭರಣ ಅಥವಾ ಮೇಕಪ್ ಇಲ್ಲ, ಆದರೂ ಅವಳ ನೈಸರ್ಗಿಕ ಸೌಂದರ್ಯ ಬೆಂಕಿಯಂತೆ ಉರಿತಿತ್ತು. ಅಭಿಜಿತ್ ನಿಧಾನವಾಗಿ ಜೇಬ್ನಿಂದ ಮೊಬೈಲ್ ತೆಗೆದು ತಂದೆಗೆ ಕರೆ ಕೂಡ ಮಾಡ್ತಾನೆ. ಅಭಿ, ಈಗೇನು ಹೇಳ್ಬೇಡ, ಅತ್ತ ಕಡೆಯಿಂದ ಧ್ವನಿ ಕೇಳಿಸ್ತು. ಅಪ್ಪ, ನಾನು ಇವತ್ತಿನ ಮೀಟಿಂಗ್ಗೆ ಬರೋಕೆ ಆಗಲ್ಲ, ನನಗಿವತ್ತು ಕೆಲವು ಅರ್ಜೆಂಟ್ ನೋಟ್ಸ್ ಕಲೆಕ್ಟ್ ಮಾಡೋದಿದೆ ಅಂತ ಹೇಳ್ದ. ಸರಿ ಅಭಿ, ನಾನೇ ಮ್ಯಾನೇಜ್ ಮಾಡ್ಕೊಳ್ತೀನಿ ಬಿಡು. ಫೋನ್ ಜೇಬಿಗೆ ಇಳಿಸುತ್ತಿದ್ದಂತೆ ಅಭಿಜಿತ್ನ ಗೆಳೆಯ ಅನಿಲ್ ಕೀಟಲೆ ಮಾಡುತ್ತಾ ನಕ್ಕ. ಏನೋ ನೀನು ಯಾವ ನೋಟ್ಸ್ ತಗೋತೀಯೋ ಅಂತ ನನಗೆ ಗೊತ್ತು. ಇಂದು ನಿನ್ನದೇ ಕಾಲೇಜು, ಇಂದು ಏನು ನಡಿಬೇಕು ಅಂತ ನಿರ್ಧರಿಸೋದು ಡೈರೆಕ್ಟರ್ ಬೋರ್ಡ್ ಕೆಲಸ. ಇವತ್ತು ಯಾವ ಹೊಸ ಕೆಲಸ ಶುರು ಮಾಡೋ ಪ್ಲ್ಯಾನ್ ಇದೆಯೋ ನಿಂದು, ಹೇಳೋ ಮಗನೇ ಅಂತ ಕೇಳ್ದ. ಅಭಿಜಿತ್ ಒಂದು ಕುಹಕದ ನಗು ಬೀರುತ್ತಾ ಹೇಳಿದ್ದ, ಏನೂ ಇಲ್ವೋ, ಸುಮ್ಮನೆ ಮೂಡ್ ಆಫ್ ಆಗಿದೆ ಅಷ್ಟೇ. ಇಲ್ದಿದ್ರೆ ಅಪ್ಪ ಈಗಲೇ ನನ್ನ ತಲೆಗೆ ಯಾವುದಾದ್ರೂ ಬಿಸ್ನೆಸ್ ಮೀಟಿಂಗ್ ಅಂತ ಕಟ್ಬಿಡ್ತಿದ್ರು. ಅದನ್ನು ಕೇಳಿ ಅನಿಲ್ ಅಂದ, ಅದು ಒಳ್ಳೆಯದೇ ಆಯ್ತಲ್ವಾ, ಈಗಲೇ ಅದಕ್ಕೆ ಒಪ್ಕೊಂಡ್ಬಿಟ್ರೆ ಮುಂದೆ ನಿನಗೆ ಸುಲಭ ಆಗಿಬಿಡುತ್ತೆ. ಪಾಪ ನಿನ್ನ ಅಪ್ಪ ಒಬ್ಬರೇ ಇಷ್ಟೆಲ್ಲ ಬಿಸ್ನೆಸ್ ಹೇಗೆ ಮ್ಯಾನೇಜ್ ಮಾಡ್ತಾರೆ? ನಿನಗೆ ಹೇಳೋದು ಸುಲಭ ಅನಿಲ್, ವಿಷಯಗಳು ಹೊರಗಿನಿಂದ ಕಾಣುವಷ್ಟು ಸಲೀಸಾಗಿರೋದಿಲ್ಲ. ಬಿಸ್ನೆಸ್ ಅಂದರೆ ಬಿಸ್ನೆಸ್ ಅಷ್ಟೇ. ಅದಕ್ಕೆ ತನ್ನದೇ ಆದ ಜವಾಬ್ದಾರಿ, ಸಮಯ ಪಾಲನೆ, ಡ್ರೆಸ್ಸಿಂಗ್ ಕೋಡು, ಅದು ಇದು ಅಂತ ಏನೇನೋ ಇರುತ್ತೆ ಕಣೋ. ನನಗೆ ಇವೆಲ್ಲ ಕಿರಿಕಿರಿ, ಜೀವನ ತುಂಬ ಬೋರಿಂಗ್ ಅನಿಸ್ಬಿಡತ್ತೆ. ಕೆಲವೊಮ್ಮೆ ಅನಿಸುತ್ತೆ ನಾನೊಬ್ಬನೇ ಮಗನಾಗಿ ಹುಟ್ಟಬಾರ್ದಿತ್ತು ಅಂತ. ನನಗೆ ಬೇಕಿರೋದು ಫ್ರೀಡಮು, ಈ ಕಟ್ಟುಪಾಡುಗಳಿಲ್ಲದ ಹಕ್ಕಿಯಂತೆ ಹಾರಾಡಬೇಕು ಅಂತಲೂ ಅನಿಸುತ್ತೆ. ಅನಿಲ್ ನಗುತ್ತಾ ಅಂದ, ಆದರೆ ನೀನು ಇನ್ನೂ ಹಕ್ಕಿ ಹಂತದಲ್ಲೇ ಇದೆಯೇನೋ, ಆರೋಗ್ಯ ಯಾರೂ ಅಡ್ಡಿ ಮಾಡಿಲ್ವಲ್ಲ. ಮೂರ್ಖತನದ ಮಾತಾಡಬೇಡ ಅನಿಲ್. ನಾನೇನೇ ಮಾಡಲಿ, ಇದುವರೆಗೆ ಯಾವ ಹುಡುಗಿಯನ್ನು ಅವಳು ಅನುಮತಿ ಇಲ್ಲದೆ ನನ್ನ ಹತ್ತಿರ ಸೇರಿಸಿಕೊಂಡೇ ಇಲ್ಲ. ಅದೆಲ್ಲ ಕೇವಲ ಕ್ಷಣಿಕ ಮೋಜು ಅಷ್ಟೇ. ನನ್ನ ಜೊತೆ ಬಂದವರಿಗೆಲ್ಲ ನಾನು ಕೈ ತುಂಬ ಅವ್ರಿಗೆ ಬೇಕು ಒಂದಷ್ಟು ಹಣ ಕೊಟ್ಟಿದ್ದೇನೆ. ನನಗೆ ಈ ದೈವಿಕ ಪ್ರೀತಿ ಪ್ರೇಮದ ಮೇಲೆ ಖಂಡಿತ ನಂಬಿಕೆ ಅಂತೂ ಇಲ್ಲವೇ ಇಲ್ಲ. ಒಬ್ಬಳ ಜೊತೆ ಜೀವನ, ಒಬ್ಬಳ ಜೊತೆ ಸಂಸಾರ, ಇದೆಲ್ಲವೂ ತಪ್ಪು. ಆಸಕ್ತಿಯೂ ಇಲ್ಲ. ಅಭಿಜಿತ್ಗೆ ಅವನದ್ದೇ ಆದ ರೂಲ್ಸ್ ಇದೆ. ಎಲ್ಲರೂ ನನ್ನನ್ನು ಡೆವಿಲ್ ಅಂತಾರೆ. ಹೌದು, ನಾನು ಡೆವಿಲ್ ಪ್ರವೃತ್ತಿಯವನೇ. ಹೌದೌದೌದು, ನೀನು ಆಗಲೇ ಡೆವಿಲ್ ಅಂತ ನೆನಪಿಸ್ಕೊಳ್ಳೋದು ನಿನಗೊಳ್ಳೆಯದು. ಏನೇ ಆಗಲಿ, ನೀನು ಯಾರ್ಕ್ ಹೋಲ್ಡರ್ ನಂಬರ್ 1 ಬಿಸ್ನೆಸ್ ಮ್ಯಾನು. ಈ ವರ್ಷವೂ ಹೀಗೆ ಮುಂದುವರೆದ್ರೆ ನೀನು ಆರಾಮವಾಗಿ MBA ಮುಗಿಸ್ತೀಯ. ನಿನಗೆ ನನ್ನಂತೆ ಕೆಲಸಕ್ಕೆ ಪರದಾಡುವಂತಹ ಅಗತ್ಯ ಇರಲ್ಲ ಕಣೋ. ನೀನು ಸೇಫ್ ಕಣೋ ಮಗ. ನಾನು ನಿನ್ನಂತಲ್ಲ. ಇದಾದ ಮೇಲೆ ನನ್ನ ಸಾವಿರಾರು ಕನಸುಗಳನ್ನು ನನಸು ಮಾಡಿಕೊಳ್ಬೇಕು. ನನ್ನ ಜೀವನ ಸಾಗಿಸೋಕೆ ಓಡ್ತಾನೆ ಇರಬೇಕು. ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಅನಿಲ್ ತನ್ನ ಮನದ ಮಾತನ್ನು ಹೇಳಿದ್ದ. ಅವನ ಮಾತಿನಲ್ಲಿದ್ದ ಲಘು ವ್ಯಂಗ್ಯದಿಂದ ಅಭಿಜಿತ್ಗೆ ಸ್ವಲ್ಪ ಕೋಪ ಬಂದರೂ ಅದನ್ನು ಹತ್ತಿಕ್ಕೊಂಡು ಅವನ ಜೊತೆ ನಡೆದ. ಇವನೇ ನಮ್ಮ ಕಥೆಯ ನಾಯಕ ಅಭಿಜಿತ್, ಖ್ಯಾತ ರಾಕೇಶ್ ಗ್ರೂಪ್ ಮಾಲೀಕ ರಾಕೇಶ್ ವರ್ಮಾ ಅವರ ಏಕೈಕ ಪುತ್ರ. ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋದ ಕಾರಣ ಬೆಳವಣಿಗೆ ಹಂತದಲ್ಲೇ ತಾಯಿಯ ಪ್ರೀತಿ ವಾತ್ಸಲ್ಯದಿಂದ ಬಹಳ ವಂಚಿತನಾದಂತಹವನು. ಈ ಪರಿಸ್ಥಿತಿಯೇ ಅವನ ವ್ಯಕ್ತಿತ್ವದ ಮೇಲೆ ಬಹಳವಾದ ಗಾಢವಾದ ಪ್ರಭಾವ ಬೀರುತ್ತೆ. ರಾಕೇಶ್ ವರ್ಮಾ ಅವರು ತಮ್ಮ ಹೆಂಡತಿಯ ಮೇಲಿನ ಅತಿಯಾದ ಪ್ರೀತಿಯಿಂದಾಗಿಯೇ ಮರು ಮದುವೆಯನ್ನಾಗಲಿಕ್ಕೆ ಅವರ ಮನಸ್ಸು ಒಪ್ಪಲೇ ಇಲ್ಲ.
ಆದರೆ ಬ್ಯುಸಿ ಬಿಸ್ನೆಸ್ ಲೈಫ್‌ನಲ್ಲಿ ಮಗನಿಗೆ ಕೊಡಬೇಕಾದ ಸಮಯವನ್ನು ಕೊಡಲು ಅವರಿಗೆ ಅದಕ್ಕೂ ಸಾಧ್ಯ ಆಗಲಿಲ್ಲ. ಅವನ ಮೊಂಡತನ, ದುರ್ವರ್ತನೆ ಬೆಳೆಯುತ್ತಾ ಬೆಳೆಯುತ್ತಾ ತಡೆಯಲು ಅವರು ಸಾಹಸ ಪಡಬೇಕಾಯಿತು. ಬಿಸ್ನೆಸ್‌ಗೆ ಸೇರಿದ್ರೆ ಮಗ ಬಹುಶಃ ದಾರಿಗೆ ಬರ್ತಾನೆ ಅಂದ್ಕೊಂಡು ತಂದೆಗೆ ನಿರಾಸೆ ಕೂಡ ಆಯಿತು. ಬದಲಾಗಿ ಅಲ್ಲಿ ಅವನ ಹಠ ಮತ್ತು ಆಕ್ರಮಣಕಾರಿ ಸ್ವಭಾವ ಇನ್ನೂ ಹೆಚ್ಚಾಯಿತು. ಅವನದು ಯಾರ ನಿಯಂತ್ರಣಕ್ಕೂ ಸಿಗದ ಸ್ವಭಾವ. ಆದರೆ ಒಂದು ವಿಷಯವಂತೂ ನಿಜ, ಅವನು ಕೈ ಹಾಕಿದ್ದ ಕೆಲಸವೆಲ್ಲ ಪರಿಪೂರ್ಣವಾಗಿರ್ತಿತ್ತು. ಅವನು ಬಿಸ್ನೆಸ್‌ಗೆ ಬಂದ ಮೇಲೆಯೇ ಕಂಪನಿಗೆ ಅನೇಕ ದೊಡ್ಡ ಟೆಂಡರ್‌ಗಳು ಲಭಿಸಿದವು. ಮನುಷ್ಯ ನೋಡಲು ಹೊರಟನಾದರೂ ಕೆಲಸದಲ್ಲಿ ಜಾಣ. ಕೇವಲ ತಂದೆಯ ಮುಂದೆ ಮಾತ್ರ ಅವನು ಸ್ವಲ್ಪ ಮೃದುವಾಗಿರ್ತಿದ್ದ. ತಂದೆ ತಾಯಿಯ ಪ್ರೀತಿಯನ್ನು ಅವನಿಗೆ ಕೊಡಲು ಪ್ರಯತ್ನಿಸ್ತಿದ್ರು. ತನ್ನ ತಂದೆಯ ನಂತರ ಅಭಿಜಿತ್‌ಗೆ ಹತ್ತಿರವಾಗಿದ್ದ ವ್ಯಕ್ತಿ ಅಂದರೆ ತಂದೆಯ ಬಾಲ್ಯದ ಗೆಳೆಯ ಮತ್ತು ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಂತಹ ಕಾಳಿದಾಸ್. ಕಾಳಿದಾಸ್ ಮತ್ತೆ ರಾಕೇಶ್ ಇಬ್ಬರು ಹವಳಿ ಜವಳಿಗಳಂತೆ ಇರ್ತಾ ಇದ್ರು. ಕಾಳಿದಾಸನಿಗೆ ಒಬ್ಬಳೇ ಮಗಳು, ಅವಳೇ ನಮ್ಮ ಪ್ರೀತಿಯ ಅವನಿ ಕಥಾನಾಯಕಿ. ತಂದೆ ತಾಯಿಯ ಮುದ್ದಿನ ಮಗಳು, ಅವಳಲ್ಲಿ ತುಂಟತನ, ಜಾಣ್ಮೆ ಎರಡೂ ಇತ್ತು. ಅವಳಿಗೆ ಅಭಿಜಿತ್ನ ಗುಣಗಳು ಮೊದಲೇ ತಿಳಿದಿದ್ದರಿಂದ ಅವಳು ಅವನನ್ನು ಕಂಡರೆ ತುಂಬಾ ಅಂದರೆ ಅತಿಯಾಗಿ ದ್ವೇಷಿಸ್ತಾ ಇದ್ಲು. ಆದರೆ ಕಾಲದ ಆಟವೇ ಬೇರೆ. ಒಂದು ವರ್ಷದ ಹಿಂದೆ ಅವನಿಯ ತಂದೆ ತಾಯಿ ಅಪಘಾತದಲ್ಲಿ ನಿಧನರಾದ್ರು. ಈ ಘಟನೆ ಅವಳ ಬದುಕನ್ನ ನುಚ್ಚು ನೂರು ಮಾಡಿತು. ರಾಕೇಶ್ ಅವರಿಗೂ ಇದು ದೊಡ್ಡ ಆಘಾತವೇ ಆಗಿತ್ತು. ಅವರು ಇದೆಲ್ಲ ಚೇತರಿಸ್ಕೊಂಡು ಒಂದು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡ್ರು. ಆ ನಿರ್ಧಾರ ಏನಂತ ಆಮೇಲೆ ಹೇಳ್ತೀನಿ. ಈಗ ಅವನಿಯನ್ನು ನೋಡೋಣ. ಅವನಿ ನೇರವಾಗಿ HOD ಕೊಠಡಿಗೆ ಹೋದ್ಲು. ಅವಳನ್ನು ನೋಡಿದ ತಕ್ಷಣ ಅವರು ನಗುತ್ತಾ ಎದ್ದು ನಿಂತರು. ಹೋ ಪುಟ್ಟಿ ಬಂದ್ಲಾ? ರಾಕೇಶ್ ಸರ್ ಕಳೆದ ವಾರವೇ ನಿನ್ನ ಬಗ್ಗೆ ಹೇಳಿದರು. ನೀನು ಹಾಜರಾಗಬೇಕಾದ ತರಗತಿಗಳಿಗೆ ನಾನು ವ್ಯವಸ್ಥೆ ಮಾಡಿದ್ದೇನೆ. ಶ್ರೀಮತಿ ಯಾಮಿನಿ ಟೀಚರ್ ನಿನಗೆ ಪಾಠ ಮಾಡ್ತಾರೆ, ಅವರಿಗೂ ತಿಳಿಸಿದ್ದೇನೆ. ನಾನೇ ನಿನ್ನನ್ನು ಕ್ಲಾಸಿಗೆ ಬಿಟ್ಟು ಬರಲೇ? ಪರವಾಗಿಲ್ಲ ಸರ್, ನಾನೇ ಹೋಗ್ತೇನೆ. ಅವನಿ ಮಾತ್ರ ವಿನಯದಿಂದಲೇ ಹೇಳಿದ್ಲು. ಅವನಿ ಅವರಿಗೆ ಧನ್ಯವಾದ ಹೇಳಿ ತನ್ನ ತರಗತಿಯನ್ನು ಹುಡುಕುತ್ತಾ ಹೊರಟ್ಲು. ಅವಳಿಗೆ ಇಂತಹ ವಿಶೇಷ ಸವಲತ್ತುಗಳು ಅಂದರೆ VIP ಟ್ರೀಟ್ಮೆಂಟ್ ಇಷ್ಟವಾಗ್ತಾನೆ ಇರಲಿಲ್ಲ. ಅವಳು ಒಬ್ಬ ಸಾಮಾನ್ಯ ವಿದ್ಯಾರ್ಥಿನಿಯಂತೆಯೇ ಇರಬೇಕು ಅಂತ ಬಯಸ್ತಾಳೆ. ಅದಕ್ಕಾಗಿ ಅವಳು ಮೊದಲು ಬೇರೆ ಕಾಲೇಜಿಗೆ ಸೇರಿದ್ಲು. ಈಗ ಅವಳ ತಂದೆ ಅವಳ ಪಕ್ಕದಲ್ಲಿದ್ದರು. ಈಗ ಅವಳು ಒಂಟಿ. ಅವಳು ಎಷ್ಟೇ ತಡೆಯಲು ಪ್ರಯತ್ನಿಸಿದ್ರು ಕಣ್ಣೀರು ಕೆನ್ನೆಯ ಮೇಲೆ ಹರಿತಾನೆ ಇರುತ್ತೆ. ರಾಕೇಶ್ ಅಂಕಲ್ ತನ್ನನ್ನು ಮಗಳಂತೆ ನೋಡಿಕೊಂಡ್ರು. ತಂದೆ ತಾಯಿಯ ನೆನಪು ಬಂದಾಗ ಅವಳು ನಿಜವಾಗಿಯೂ ಸಂಪೂರ್ಣವಾಗಿ ಕುಸಿದು ಹೋಗ್ತಿದ್ಲು, ಧೃತಿಗೆಡ್ತಾ ಇದ್ಲು. ಮುಖವನ್ನು ಒರೆಸ್ಕೊಂಡು ಮೆಟ್ಟಿಲುಗಳನ್ನು ಇಳಿದು ಹೋಗ್ತಿದ್ದಂತಹ ಅವಳನ್ನು ಅಲ್ಲಿದ್ದ ಹುಡುಗರುಗಳು ವಿಚಿತ್ರವಾಗಿ ನೋಡ್ತಾ ಇದ್ರು. ಅಷ್ಟು ದೊಡ್ಡ ಕಾಲೇಜಿನಲ್ಲಿ ಅವನಿಯಂತೆ ಸದಾ ಹುಡುಪಿನ ಹುಡುಗಿ ಯಾರೂ ಇಲ್ಲ. ಅವಳು ಒಂಥರ ಅತೀವವಾದ ನೈಸರ್ಗಿಕ ಸುಂದರಿ. ಎಲ್ಲರೂ ತುಂಬಾ ಮಾಡರ್ನ್ ಆಗಿ ಸ್ಟೈಲಿಶ್ ಆಗಿ ಕಾಣ್ತಾರೆ. ಆದರೆ ಅವಳು ಯಾರ ಟೀಕೆಗೂ ಕಿವಿಗೊಡಲಿಲ್ಲ. ಅವಳು ನಿಧಾನವಾಗಿ ತರಗತಿಯ ಒಳಗೆ ಹೆಜ್ಜೆ ಹಾಕಿದ್ಲು. ಅಲ್ಲಿ ಎಲ್ಲರೂ ತಮ್ಮದೇ ಲೋಕದಲ್ಲೇ ಇದ್ದರು. ಕೆಲವರು ಓದ್ತಾ ಇದ್ದಾರೆ, ಇನ್ನು ಕೆಲವರು ಮೊಬೈಲ್ ನೋಡ್ತಾ ಇದ್ದಾರೆ, ಇನ್ನು ಕೆಲವರು ಪ್ರಾಜೆಕ್ಟ್ಗಳಲ್ಲಿ ಮಗ್ನರಾಗಿದ್ದಾರೆ. ಒಟ್ಟಿನಲ್ಲಿ ಅವ್ರಿಗೆ ಏನೇನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಅವನಿಗೆ ಕ್ಷಣಕಾಲ ಸಂಕೋಚವಾಯಿತು. ಅಲ್ಲಿ ಖಾಲಿ ಇದ್ದ ಸೀಟುಗಳು ಹುಡುಗರ ಸಾಲಿನಲ್ಲಿ ಮಾತ್ರ ಇತ್ತು. ಅವಳು ಮೆಲ್ಲನೆ ನಕ್ಕು ಅವರ ಪಕ್ಕದ ಕುರ್ಚಿಯಲ್ಲೇ ಕುಳಿತಳು. ಯಾರನ್ನೂ ಮಾತನಾಡಿಸದೆ ತನ್ನ ಪಾಡಿಗೆ ತಾನು ಲ್ಯಾಪ್ಟಾಪ್ನ ತೆಗೆದು ನೋಟ್ಸ್ ಚೆಕ್ ಮಾಡತೊಡಗಿದ್ಳು. ಅವಳು ಇತ್ತೀಚಿನ ಮಾಡೆಲ್ಗಳ ಆ್ಯಪಲ್ ಲ್ಯಾಪ್ಟಾಪ್ ಬಳಸುತ್ತಿರುವುದು ಕಂಡು ಸುತ್ತಮುತ್ತಲಿದ್ದವರು ಆಶ್ಚರ್ಯ ನೋಡಿದ್ರು. ಆದರೆ ಅವನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅಲೆಕ್ಸಾ ಎಂಬ ಪ್ರೊಫೆಸರ್ ಬಂದರು. ವಯಸ್ಸಾಗಿದ್ದರೂ ಅವರು ಕಲಿಸುವ ಶೈಲಿ ಮಾತ್ರ ಹುಲಿಯಂತೆ ಗಂಭೀರವಾಗಿ ಇರುತ್ತೆ. ಅವರು ತುಂಬ ತಕ್ಷಣ ಎಲ್ಲರೂ ಗೌರವದಿಂದ ಎದ್ದು ನಿಂತು ಶುಭೋದಯವನ್ನು ಕೋರಿದರು. ಸರ್ ಕೂಡ ಪ್ರತಿಯಾಗಿ ಹಾರೈಸಿ ಪಾಠ ಆರಂಭಿಸಿದರು. ಅವರು ತಮ್ಮ ಲ್ಯಾಪ್ಟಾಪನ್ನು ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡಿ ಅಂದಿನ ವಿಷಯವನ್ನು ವಿವರಿಸತೊಡಗಿದ್ರು. ಮಕ್ಕಳೇ, ಇವತ್ತು ನಾವು ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಅತಿ ಮುಖ್ಯ ಭಾಗವನ್ನು ಕಲಿಯೋಣ ಅಂತ ಪಾಠ ಶುರು ಮಾಡ್ತಾರೆ. ಅವನಿಗೆ ತರಗತಿ ಏನೋ ತುಂಬ ಇಷ್ಟ ಆಗುತ್ತೆ. ಅಂತಿಮ ಪರೀಕ್ಷೆಗಳು ಹತ್ತಿರವಾಗ್ತಿದ್ದ ಕಾರಣ ತುಂಬ ಏಕಾಗ್ರತೆಯಿಂದ ಪಾಠ ಕೇಳಿಸ್ಕೊಳ್ತಾಳೆ. ಮಾರ್ಕೆಟಿಂಗು, ಪ್ರಾಜೆಕ್ಟ್ ಅನಾಲಿಸಿಸ್ ವಿಷಯಗಳು ತುಂಬ ಆಸಕ್ತಿ ಮೂಡಿಸುತ್ತೆ. ತರಗತಿ ಮುಗಿದ ಮೇಲೆ ಅವನಿ ಲೈಬ್ರರಿನ ಹುಡುಕುತ್ತಾ ಹೊರಡ್ತಾಳೆ. ನಡೆಯುತ್ತಲೇ ಅವಳ ಆಲೋಚನೆಗಳು ಎಲ್ಲೋ ಹೋಗಿದ್ವು. ಹಾಗೆಯೇ ಹೆಜ್ಜೆ ಹಾಕ್ತಿದ್ದಾಗ ಅವಳು ಮೆಟ್ಟಿಲುಗಳ ಬಳಿ ಸಮತೋಲನವನ್ನು ಕಳೆದುಕೊಳ್ತಾಳೆ. ಬೀಳುವಷ್ಟರಲ್ಲೇ ಗಟ್ಟಿಮುಟ್ಟಾದ 2 ಕೈಗಳು ಅವಳನ್ನು ಹಿಡಿದು ನಿಲ್ಲಿಸ್ತವೆ. ಅವಳು ಆಘಾತದಿಂದ ಸುತ್ತಲೂ ನೋಡ್ತಾ ಇದ್ದಾಳೆ. ಎದುರು ನಿಂತಿದ್ದಂತಹ ಹುಡುಗನ ಮುಖದಲ್ಲಿ ಒಂದು ಕೀಟಲೆಯ ನಗು ಅನ್ನೋದು ಇತ್ತು. ಅವಳು ತಕ್ಷಣ ಅವನ ಕೈಯಿಂದ ದೂರ ಸರಿದ್ಲು. ಏನಮ್ಮ, ಹಗಲುಗನಸು ಕಾಣ್ತಾ ಓಡಾಡ್ತಿದ್ಯಾ ಎಂದು ಅವನು ರೇಗಿಸಿದ್ದ.
ಅವನಿ ಅದಕ್ಕೆ ಉತ್ತರಿಸದೆ ಸಣ್ಣಗೆ ಮುಗುಳ್ನಕ್ಳು. ಆ ಹುಡುಗ ಅಲ್ಲಿ ನಿಲ್ಲದೆ ತಿರುಗಿ ಹೊರಟು ಹೋದ. ಅವನಿ ಮೆಲ್ಲನೆ ಕೂಗಿದ್ಲು, ಹೌದು ಅಣ್ಣ. ಆ ಹುಡುಗ ನಿಧಾನವಾಗಿ ತಿರುಗಿ ಅಂದ, ಸರಿ, ಕಂಡ ತಕ್ಷಣ ನನ್ನ ಅಣ್ಣ ಮಾಡ್ಕೊಂಡ್ಬಿಟ್ಟಿಯಾ? ಕ್ಷಮಿಸಿ, ನಿಮ್ಮ ಹೆಸರು ಗೊತ್ತಿಲ್ಲದ ಕಾರಣ ಹಾಗೆ ಕರೆದೆ, ಅವನಿ ನಗುತ್ತಾ ಹೇಳಿದ್ಲು. ಹುಡುಗ ನಗುತ್ತಾ ಹೇಳ್ದ, ನನ್ನ ಹೆಸರು ಪ್ರಣವ್ ಅಂತ. ನಾನು ಅವನಿ. ಓಕೆ ಅವನಿ, ಹಾಗಾದರೆ ಯಾಕೆ ಕರೆದೆ? ನನಗೆ ಸ್ವಲ್ಪ ಲೈಬ್ರರಿ ಎಲ್ಲಿದೆ ಅಂತ ತೋರಿಸ್ತೀರಾ? ನಾನು ಈ ಕಾಲೇಜಿಗೆ ಇವತ್ತೇ ಜಾಯ್ನ್ ಆಗಿರೋದು. ಪ್ರಣವ್ ಬಹಳ ಆಶ್ಚರ್ಯದಿಂದ ನೋಡಿದ್ರು. ನಂತರ ಅವಳನ್ನು ಲೈಬ್ರರಿಗೆ ಕರ್ಕೊಂಡು ಹೋದ. ದಾರಿಯುದ್ದಕ್ಕೂ ಮಾತಾಡ್ತಾ ಅವರಿಬ್ಬರಿಗೂ ಒಂದು ಆತ್ಮೀಯವಾದ ಗೆಳೆತನ ಬಂತು. ಇಬ್ಬರು ಆತ್ಮೀಯರಾದ ಗೆಳೆಯರಾದರು. ತಾವು ಒಂದೇ ತರಗತಿಯಲ್ಲಿದ್ದೇವೆ ಎಂದು ತಿಳಿದ ಮೇಲಂತೂ ಅವರಿಬ್ಬರು ಒಟ್ಟಿಗೆ ಕಾಫಿ ಕುಡಿದು ಮಾತನ್ನೇ ಮುಂದುವರಿಸ್ಬಿಟ್ರು. ದಿನವೂ ಹಾಯಾಗಿ ಕಳೆಯತೊಡಗಿತ್ತು. ಸಂಜೆ ಇಬ್ಬರು ತಮ್ಮ ಕಾರುಗಳನ್ನು ತೆಗೆದುಕೊಂಡು ಹೊರಟರು. ಅವನಿ ಕೈ ಬಿಸಿ ಬೀಳ್ಕೊಟ್ಟಾಗ ಪ್ರಣವ್ ಕೂಡ ನಗುತ್ತಾ ತನ್ನ ಮನೆಯತ್ತ ಕಾರನ್ನು ಚಲಾಯಿಸ್ತ. ಕಾಲೇಜಿನ ಮೊದಲ ದಿನದ ಆಯಾಸವಾಗಿದ್ರೂ ಪ್ರಣವ್ ಸ್ನೇಹ ಅವನಿಗೆ ಹೊಸ ಚೈತನ್ಯವನ್ನ ನೀಡ್ತು. ಅವಳು ಮುಗುಳ್ನಕ್ಕತ್ತಲೇ ವರ್ಮಾ ವಿಲ್ಲ ಪ್ರವೇಶಿಸಿದ್ಲು. ಗೇಟ್ ಬಳಿ ಇದ್ದ ಸೆಕ್ಯೂರಿಟಿ ಗಾರ್ಡ್ ಅವಳನ್ನ ನೋಡಿ ನಗುತ್ತಾ ಕೇಳಿದ, ಏನಮ್ಮ ಅವನಿ, ಹೇಗಿತ್ತು ಕಾಲೇಜಿನ ಮೊದಲ ದಿನ? ಮೊದಲು ಸ್ವಲ್ಪ ಬೇಜಾರಿತ್ತು ಅಂಕಲ್, ಆದರೆ ಆಮೇಲೆ ಒಬ್ಬ ಫ್ರೆಂಡ್ ಸಿಕ್ಕಿದ್ರು, ಹಾಗಾಗಿ ಈಗ ಏನು ಪರವಾಗಿಲ್ಲ ಅಂತ ಅನ್ಸುತ್ತೆ. ಅವರು ತಲೆ ಹಳ್ಳಾಡಿಸಿ ಮುಗುಳ್ನಗುತ್ತಾ ಕೇಳಿದ್ರು, ಹೌದು, ಹಾಗಾದ್ರೆ ಹಬಿ ಮಗನ್ನ ನೋಡಿಲ್ವಾ ನೀನು ಅಂತ. ಅದನ್ನು ಕೇಳಿದ ತಕ್ಷಣ ಅವಳ ಮುಖದ ಭಾವನೆಗಳೆಲ್ಲ ಬದಲಾದವು. ಇಲ್ಲ ಅಂಕಲ್ ಎಂದು ಮುಖ ಸಿಂಡಿಸಿ ತನ್ನ ರೂಮಿನ ಕಡೆಗೆ ನಡೆದುಬಿಟ್ಲು. ಅದು ಅತ್ಯಂತ ಸುಂದರವಾದ ಬೃಹತ್ ವಿಲ್ಲ. ಅಲ್ಲಿನ ವೈಭವವೇ ವರ್ಮಾ ಗ್ರೂಪ್ನ ಶ್ರೀಮಂತಿಗೆ ಸಾಕ್ಷಿ. 5 ಅಂತಸ್ತಿನ ಆ ಮನೆಯಲ್ಲಿ ವಿಶಾಲವಾದ ಅಂಗಳ, ಹಸಿರು ಉದ್ಯಾನವನ ಮತ್ತು ಈಜುಕೊಳವಿತ್ತು. ಮನೆಯ ಒಳಾಂಗಣವು ಹೂವುಗಳು ಮತ್ತು ಕಲಾಕೃತಿಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಲಭ್ಯ ಇತ್ತು. ಪ್ರತಿ ಮಹಡಿಯಲ್ಲೂ ಸಾಕಷ್ಟು ಮಂದಿ ಸೇವಕರು ಕೂಡ ಇದ್ರು. ಇದೆಲ್ಲವೂ ಕೂಡ ಜೋಸೆಫ್ ಎಂಬ ಹೊಸ ಮ್ಯಾನೇಜರ್ ನೋಡ್ಕೊಳ್ತಾ ಇದ್ದೇನೆ. ಅವನಿಗೆ ಸ್ವಲ್ಪ ಭಯ ಮತ್ತೆ ಆತಂಕ ಅನ್ನೋದು ಇತ್ತು. ಏಕೆಂದರೆ ಇಲ್ಲಿನ ಸಂಬಳ ಎಷ್ಟು ಹೆಚ್ಚೋ ಅಭಿಜಿತ್ನ ಕೋಪವನ್ನು ಸಹಿಸಿಕೊಳ್ಳುವುದು ಅಷ್ಟೇ ಬಹಳ ಕಷ್ಟಕರವಾಗಿರುವಂತಹ ಸಂಗತಿ. ಸಣ್ಣ ಸಣ್ಣ ತಪ್ಪಿಗೂ ಕೂಡ ಅವನ ಆಕ್ರಮಣಕಾರಿ ಸ್ವಭಾವ ಹೊರಬರುತ್ತೆ. 3ನೇ ಮಹಡಿಯಲ್ಲಿ ಅವನಿ, 4ನೇ ಮಹಡಿಯಲ್ಲಿ ಅಭಿಜಿತ್ತು ಮತ್ತು 5ನೇ ಮಹಡಿಯಲ್ಲಿ ರಾಕೇಶ್ ಅಂಕಲ್ ಅನ್ನೋರು ಇರ್ತಾ ಇದ್ರು. ಮೊದಲ 2 ಅಂತಸ್ತುಗಳಲ್ಲಿ ಅತಿಥಿ ಗೃಹಗಳು ಮತ್ತು ಕಚೇರಿಗಳಿದ್ವು. ಪ್ರತಿ ಮಹಡಿಯಲ್ಲೂ ಸೇವಕರಿಗೆ ಪ್ರತ್ಯೇಕ ಕೊಠಡಿಗಳಿದ್ವು. ಅಭಿಜಿತ್ಗೆ ಸ್ವಚ್ಛತೆ ಎಂದರೆ ಅತಿಯಾದಂತಹ ಹುಚ್ಚು. ಏನಾದರೂ ಒಂಚೂರು ಹೆಚ್ಚು ಕಡಿಮೆಯಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಆ ದಿನ ಕೆಲಸದವರಿಗೆ ನರಕವೇ ಸರಿ. ಅವನೇ ಲಿಫ್ಟ್ ಹತ್ತುತ್ತಿದ್ದಾಗ ಜೋಸೆಫ್ 3ನೇ ಮಹಡಿಯ PA ರೀನಾಗೆ ಫೋನ್ ಮಾಡಿದ್ದ. ರೀನಾ ಮೇಡಮ್, ಅವನಿ ಬಂದಿದ್ದಾರೆ, ಎಲ್ಲವೂ ರೆಡಿ ಇದೆಯಲ್ಲ? ಹೌದು ಸರ್, ಬಿಳಿ ಚರ್ಮದ ತೆಳ್ಳನೆಯ ಹುಡುಗಿ ರೀನಾ ಉತ್ತರಿಸಿದ್ಲು. ತಕ್ಷಣ ಅವಳು ಅಡುಗೆಯವನಿಗೆ ಜ್ಯೂಸ್ ತರಲು ಹೇಳಿದ್ಲು. ಅವನಿ ಬಂದ ತಕ್ಷಣ ರೀನಾ ನಗುತ್ತಾ ಸ್ವಾಗತಿಸಿದ್ಲು. ಗುಡ್ ಈವ್ನಿಂಗ್ ಮೇಡಮ್ ಅಂತ. ಅವನಿ ಸ್ವಲ್ಪ ಸುಸ್ತಾಗಿದ್ರಿಂದ ಮೆಲ್ಲಗೆ ಹಾರೈಸಿ ಸೋಫಾದ ಮೇಲೆ ಹೊರಗಿದ್ಲು. ರೀನಾ AC ಆನ್ ಮಾಡಿ ತಂಪು ಮಾಡಿಕೊಟ್ಲು. ಅಷ್ಟರಲ್ಲಿ ಅಡುಗೆಯವನು ಕಿತ್ತಳೆ ಜ್ಯೂಸನ್ನು ತಂದಿದ್ದ. ಅದನ್ನು ಕುಡಿದು ತನ್ನ ಬ್ಯಾಗನ್ನು ಹಿಡಿದು ಕೋಣೆಯ ಕಡೆ ನಡೆದ್ಲು. ಹೋಗುವಾಗ ಎದುರು ಬದಿಯಲ್ಲಿದ್ದ ಮುಚ್ಚಿದ ಕೋಣೆಯನ್ನು ನೋಡಿ ಅವಳ ಕಣ್ಣುಗಳು ತೇವಗೊಂಡ್ವು. ಅದು ಅವಳ ತಂದೆ ತಾಯಿಯ ನೆನಪಿನ ಗೂಡು. ಭಾರವಾದ ಹೃದಯದಿಂದ ತನ್ನ ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಬಿದ್ಲು. ಮುಂದೆ ಏನಾಗುತ್ತೆ ನೋಡೋಣ ಸ್ನೇಹಿತರೆ, ಕಾಯ್ತಾ ಇರಿ. ಕಥೆಯ ಮುಂದಿನ ಭಾಗವನ್ನು ಖಂಡಿತ ನೀವು ನಾಳೆ ಓದ್ಬೋದು. ದಯವಿಟ್ಟು ಹಸುರನ ಅನುರಾಗ ಭಾಗಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ, ಮತ್ತು ಮುಂಚಿತವಾಗಿ ಏನಾದರೂ ನೋಡಬೇಕು ಅನ್ನೋ ಹಂಬಲ ಇದ್ದರೆ ದಯವಿಟ್ಟು ಮೆಂಬರ್ಶಿಪ್ ತೊಗೊಳ್ಳಿ. 24 hours ಮುಂಚಿತವಾಗಿ ನೀವು ಮುಂದಿನ ಕಥಾಭಾಗಗಳನ್ನು ಓದ್ಬೋದು. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ, ಗಂಟೆ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಆದ ತಕ್ಷಣ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬಂದುಬಿಡುತ್ತೆ, ಮಿಸ್ ಆಗೋದೇ ಇಲ್ಲ.